नमस्ते बच्चों हमने पिछले वीडियो में आपका टेक्स्ट बुक में रहे वो और औ के मात्रा के शब्दों का परिचय किए थे। आज हम इस वीडियो में आपका 8वीं पाठ 1 में होली, आपके 8वें पाठ है 1 में होली। इस पाठ में वो मात्रा से जुड़े हुए शब्दों का मिलाव है। बच्चों, मैं आपको टेक्स्ट बुक दिखा रही हूँ और जो पाठ में रहे सभी के बारे में इस वीडियो में रिकॉर्ड कर भेज रही हूँ। देखिए बच्चों, सब लोग अपना टेक्स्ट बुक खोलिए, नहीं तो यहाँ पर टेक्स्ट बुक में दिखा रही हूँ ना, उसे ध्यान से देखकर जो मैं कहती हूँ सुनिए। देखिए यहाँ पर 8वां पाठ 1 में होली। ये वन का मतलब क्या है? 1 का मतलब है फॉरेस्ट। जो फॉरेस्ट में क्या क्या होते हैं? फॉरेस्ट में जानवर होते हैं, पशु पक्षी, है ना। इस तरह जो वन में रहे कुछ जानवर एनिमल्स और कुछ बर्ड्स क्या कर रहे हैं? होली मना रहे हैं। होली का तो मतलब आपको है, होली का मतलब है जो आप लोगों ने रंगों से खेलते हैं ना, त्योहार भी हम मनाते हैं ना, उसी को होली बोलते हैं। देखेंगे इस पाठ में जो वन में रहे प्राणी पक्षियों ने कैसे खेलते हैं होली। अच्छा, मैं शुरू करती हूँ, ध्यान से सुनिए। ओ की मात्रा, देखो आपको मालूम है ओ की मात्रा का अभ्यास। जो इस पाठ में कुछ ओ की मात्रा के शब्द है वो सभी देखो यहाँ पर जैसे गुलाब रंग से ओ की मात्रा लगाए हुए हैं। ये सभी ओ की मात्रा के शब्द है जो आप लोगों ने पिछले वीडियो में भी सीखे थे। अच्छा बच्चों, मैं पाठ को पढ़ती हूँ, ध्यान से सुनिए। कौन सा शब्द मैं कैसे उच्चारण करती हूँ इसके बारे में आप ध्यान रखना चाहिए। आज वन में होली मनाई गई। ಏನಾಯಿತು? ವನ ಅಂದರೆ ಫಾರೆಸ್ಟ್ ಅಂತ ಹೇಳಿದೆ ಅಲ್ವಾ? ಅವತ್ತೇನಾಗಿತ್ತು? ವನ್ ಮೇ ಫಾರೆಸ್ಟಲ್ಲಿ ಹೋಲಿ ಹಬ್ಬವನ್ನು ಆಚರಿಸ್ತಾ ಇದ್ರಂತೆ. ಮೋರ್ ಗುಲಾಲ್ ಲೇಕರ್ ಆಯಾ. ಮೋರ್ ಅಂದರೆ ಏನು? ಪಿಕಾಕ್. ಇವನು ಮೋರ್ ಅಂದರೆ ಪಿಕಾಕ್ ಅಂತ ಗೊತ್ತಿದೆ, ನವಿಲು. ಅದೇನು ಮಾಡ್ತು? ಗುಲಾಲ್ ಅಂದರೆ ಏನು? ರೆಡ್ ಬಣ್ಣದಲ್ಲಿರ್ತಕ್ಕಂಥ ಕಲರ್ ತಗೊಂಡು ಬಂತಂತೆ. ರೆಡ್ಡಲ್ಲಿ ಅಂದರೆ ಏನು? ಕೆಂಪು ಬಣ್ಣವನ್ನು ತಗೊಂಡು ಬಂತಂತೆ. ತೋತಾ ಔರ್ ಕೋಯಲ್ ಪಿಚಕಾರಿ ಲಾಯೆ. ತೋತ ಅಂದರೆ ನಿಮಗೆ ಗೊತ್ತಿದೆ, ಏನು? ಪ್ಯಾರೆಟ್. ಕೋಯಲ್ ಅಂದ್ರೂ ಗೊತ್ತಿದೆ ನಿಮಗೆ, ಕೋಗಿಲೆ ಅಲ್ವಾ? ಇವೆರಡು ಸೇರಿಕೊಂಡು ಏನು ತಂದವು? ಪಿಚಕಾರಿ ಲಾಯೆ. ಪಿಚಕಾರಿ ಅಂದರೆ ವಾಟರ್ ಗನ್ ಅಂತ ಹೇಳಿಬಿಟ್ಟು ಕರಿತೀವಿ. ನೀವು ಸಹ ಹೋಲಿ ಹಬ್ಬದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪಿಚಕಾರಿಗಳನ್ನು ತೊಗೊಂಡ್ಬಿಟ್ಟು ಆಡಿರ್ತೀರಿ ಅಂದ್ಕೊಳ್ತಿದ್ದೀನಿ ನಾನೇನೆ. ನೀವೆಲ್ಲ ಗೊತ್ತಿದೆ, ನಿಮಗೆ ಪಿಚಕಾರಿಯ ಪರಿಚಯ ಇದೆ ಅಲ್ವಾ? ಛೋಟಾ ಸಾ ಖರ್ಗೋಶ್ ಸಬ್ಕೆ ಲಿಯೆ ಟೋಪಿ ಲೇ ಆಯೆ. ಚಿಕ್ಕದಾಗಿರ್ತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ಖರ್ಗೋಶ್ ಅಂದರೆ ರ್ಯಾಬಿಟ್ ಏನು ಮಾಡ್ತು? ಟೋಪಿ, ಎಲ್ಲರಿಗೋಸ್ಕರ ಏನು ಮಾಡ್ತು? ಟೋಪಿಯನ್ನು ತಗೊಂಡು ಬಂತಂತೆ. उसने सबको एक एक टोपी पहना है. खरगोश ने क्या किया? जो वहाँ पर आए थे ना होली मनाने के लिए, सभी के सिर पर क्या किया? एक एक टोपी पहनाया. ಅಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳ ತಲೆ ಮೇಲೆ ಒಂದೊಂದು ಟೋಪಿಯನ್ನು ಏನು ಮಾಡ್ತು? ತೊಡಗಿಸ್ತು. ಯಾರು? ಖರ್ಗೋಶ್. भालू ने ढोल बजाया. देखो यहाँ पर भालू है, इसने क्या किया? भालू का मतलब है बियर,
करड़ी अंतीवल्वा ಅದು उसने क्या किया डोल बजाया देखो यहाँ पर हाथ में डोल है डोल ಅಂದರೆ ಬಾರಿಸ್ತಾರಲ್ವಾ ಅದನ್ನು ಡೋಲ್ ಅಂತಾರೆ ಅದನ್ನೇನು ಮಾಡ್ತು ಬಾರಿಸೋದಕ್ಕೆ ಶುರು ಮಾಡ್ತಂತೆ ಮೋರ್ ಚಮ್ ಚಮ್ ನಾಚನೆ ಲಗ ನೋಡಿ ನವಿಲಿದೆ ಇಲ್ಲಿ ಅದೇನು ಮಾಡ್ತಾ ಇದೆ ಚಮ್ ಚಮ್ ಅಂತ ಹೇಳಿಬಿಟ್ಟು ತನ್ನ ರೆಕ್ಕೆಗಳನ್ನು ಬಿಚ್ಚಿಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಂತೆ फिर सबने टोपी टोली बनाकर ಹೋಲಿ ಖೇಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಏನು ಮಾಡಿದರು ಟೋಲಿ ಅಂದರೆ ಏನು ಗುಂಪು ಕಟ್ಕೊಂಡ್ವು ಎಲ್ಲವೂ ಗುಂಪು ಕಟ್ಕೊಂಡ್ಬಿಟ್ಟು ಏನು ಮಾಡಿದ್ವು ಹೋಲಿಯನ್ನು ಆಟ ಆಡಿದ್ವಂತೆ ಬಣ್ಣಗಳನ್ನು ಹಾಕ್ಕೊಂಡ್ಬಿಟ್ಟು ಒಬ್ರಿಗೊಬ್ಬರು ಹೋಲಿ ಖೇಲಿ ಬಣ್ಣವನ್ನು ಆಡಿದ್ರಂತೆ एक दूसरे को गुलाल लगाए और खूब शोर मचाया ಒಬ್ಬರಿಗೆ ಇನ್ನೊಬ್ಬರಿಗೆ ಅಂದ್ರೇನು ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಏನು ಮಾಡಿದರು ಗುಲಾಲ್ ಅಂದರೆ ಹೇಳಿದ್ದೆ ರೆಡ್ ಕಲರಿನ ಬಣ್ಣ ಅಂತ ಹೇಳಿಬಿಟ್ಟು ಎಲ್ಲ ರೆಡ್ ಬಣ್ಣವನ್ನು ಹಚ್ಕೊಂಡ್ರಂತೆ ಮತ್ತು ಖೂಬ್ ಶೋರ್ ಮಚಾಯಿ ಅಂದರೆ ತುಂಬ ಎಂಜಾಯ್ ಮಾಡಿಬಿಟ್ಟು ಜೋರಾಗಿ ಗಲಾಟೆ ಮಾಡಿ ಹಬ್ಬವನ್ನು ಆಚರಿಸಿದ್ರಂತೆ दोपहर हो गई थी दोपहर ಅಂದರೆ ಆಫ್ಟರ್ನೂನ್ ಮಧ್ಯಾಹ್ನ ಆಗ್ಬಿಡ್ತಂತೆ ಆ ಬಣ್ಣದ ಆಟವನ್ನು ಆಡಿಬಿಟ್ಟು ಸಬ್ನೆ ಮಿಲ್ಕರ್ ಡೋಕ್ಲೆ ಔರ್ ಸಮೋಸೆ ಖಾಯೆ ಎಲ್ಲರೂ ಸೇರ್ಕೊಂಡು ಏನು ಮಾಡಿದರು ಡೋಕ್ಲೆ ಸಮೋಸೆ ಅಂದರೆ ತಿಂತಕ್ಕಂಥ ಒಂದು ವಸ್ತು ಅಲ್ವಾ ಇದು ನಿಮಗೆ ಗೊತ್ತಿದೆ ನೀವು ಸಹ ತಿಂದಿದ್ದೀರಿ ಡೋಕ್ಲೆ ಸಮೋಸವನ್ನು ತಿಂದಿದ್ರಲ್ವ ಅವೆಲ್ಲ ಸೇರಿಕೊಂಡು ಡೋಕ್ಲೆ ಮತ್ತು ಸಮೋಸವನ್ನು ತಿಂದ್ವಂತೆ ಇತನೇ ಮೇ ಟಪಕ್ ಟಪಕ್ ಘೋಡ ಆಗಯ ಅಷ್ಟರಲ್ಲೇ ಏನಾಯಿತು ಟಪಕ್ ಅಂತ ಹೇಳಿಬಿಟ್ಟು ನಡ್ಕೊತ ಯಾರು ಬಂದರು ಘೋಡ ಅಂದರೆ ಹಾರ್ಸ್ ಬಂತಂತೆ ನೋಡಿ ಹಾರ್ಸ್ ನಡೆಯುವಾಗ ಟಪಕ್ ಅಂತಕ್ಕಂಥ ಸೌಂಡ್ ಬರುತ್ತಲ್ವ ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ಟಪಕ್ ಅಂತ ಹೇಳಿಬಿಟ್ಟು ಸೌಂಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಯಾರು ಬಂದರು ಘೋಡ ಬಂತು ಘೋಡ ಅಂದರೆ ಗೊತ್ತಿದೆ ನಿಮಗೆ ಕುದುರೆ ಅಂತ ಹೇಳಿಬಿಟ್ಟು उसने सबको अपनी पीठ पर बैठाकर गोल गोल घुमाया घोड़ा ने क्या किया जो वहाँ पर खेल रहे थे ना खा रहे थे ना सभी को उसके पीठ पर बिठाकर ಹಾರ್ಸ್ ಏನು ಮಾಡ್ತು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಏನು ಮಾಡ್ತು ಬೆನ್ನಿನ ಮೇಲೆ ಕೂಡಿಸ್ಕೊಂಡ್ಬಿಟ್ಟು ಏನು ಮಾಡ್ತು ಗೋಲ್ ಗುಮಾಯ ಆ ಕಡೆ ಈ ಕಡೆ ರೌಂಡಾಗಿ ಏನು ಮಾಡ್ತು ಗುಮಾಯ ಅಂದರೆ ಸುತ್ತುವರಿಸ್ತಂತೆ ತನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡ್ಬಿಟ್ಟು ನೋಡಿ ಮಕ್ಕಳು ಇಲ್ಲಿ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಅಲ್ವಾ ಘೋಡ ನೋಡ್ರಿ ಯಾರ್ಯಾರನ್ನ ಹತ್ತಿಸ್ಕೊಂಡಿದೆ ನೋಡ್ರಿ ಸ್ವಲ್ಪ ಚಿತ್ರದಲ್ಲಿ ಕಾಣ್ತಾ ಇದೆನಾ ನಿಮಗೆ ಯಾರನ್ನು ಹತ್ತಿಸ್ಕೊಂಡಿದೆ यहाँ पर तोता है ना तोता खरगोश और कोयल इसे बिठाकर घोड़ा ने क्या किया घुमाया और अगले भाग में क्या है देखेंगे अभ्यास है अगले भाग में क्या है अभ्यास जो देखिए यहाँ पर आप लोगों को ओ की मात्रा का शब्दों को मैंने आपको बोली थी पहले ही दिखता है ना होली मोर तोता कोयल छोटा खरगोश टोपी डोल मोर टोली इस तरह शेर है ना बच्चों दिखता है ना शेर को दोपहर हो डोकले समोसे घोड़ा सबको गोल गोल ये सभी क्या है ओ की मात्रा से बने हुए शब्द है। अच्छा बच्चों यहाँ पर देखेंगे अभ्यास में क्या है जो इस पाठ के संबंधित कुछ प्रश्न दिए हैं इसके लिए हम जवाब भी देखेंगे क्या है। वन में क्या मनाई गई उन्होंने दिया है उत्तर ಹೋಲಿ ಮನಾಯಿ ಗೈ ಕಾಡಿನಲ್ಲಿ ಏನು ಆಚರಿಸ್ತಾ ಇದ್ರು ಹೋಲಿ ಅನ್ನು ಆಚರಿಸ್ತಾ ಇದ್ರು ಬಾಲುನೇ ಕ್ಯಾ ಬಜಾಯ ಬಾಲು ಏನನ್ನು ಬಾರಿಸ್ತು ಉತ್ತರ ಹೇಳ್ತೀನಿ
ಕೇಳಿಸ್ಕೊಳ್ರಿ. ಈ ವಿಡಿಯೋ ನೀವು ಕೇಳಿಸ್ಕೊಂಡ ನಂತರ ನಾನೇನು ಮಾಡ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರೆದ್ಬಿಟ್ಟು ಕಳಿಸ್ಕೊಡ್ತೀನಿ ಯಾವ್ಯಾವನ್ನು ಎಲ್ಲೆಲ್ಲಿ ಬರೀಬೇಕು ಅನ್ನೋದನ್ನು. ಈಗ ಸದ್ಯ ಆನ್ಸರ್ ಹೇಳ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ರಿ. ಭಾಲುನೇ ಕ್ಯಾ ಬಜಾಯ, ಬಾಲು ಏನು ಬಾರಿಸ್ತು? ಡೋಲ್ ಬಜಾಯ. ಇಲ್ಲೇನು ಬರಿಬೇಕು ನಾವು? ಡೋಲ್ ಬಜಾಯ. सबने क्या क्या खाया? ಡೋಲಕ್ ಔರ್ ಸಮೋಸೆ ಖಾಯ. ಇಲ್ಲಿ ಬರೀಬೇಕು ಡೋಲಕ್ ಔರ್ ಸಮೋಸೆ ಖಾಯ. ಎಲ್ಲರೂ ಏನು ತಿಂದರು ಅಂತ ಕೇಳಿದ್ದಾರೆ. ಡೋಲಕ್ ಔರ್ ಸಮೋಸವನ್ನು ತಿಂದರು. ಸಬ್ ಕಿಸ್ಕಿ ಪೀಠ್ ಪರ್ ಬೈಠೆ, ಎಲ್ಲರೂ ಯಾರ ಬೆನ್ನಿನ ಮೇಲೆ ಕೂತ್ಕೊಂಡ್ರು? यहाँ पर लिखना है घोड़ा की पीठ पर बैठे. ಘೋಡೆ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ? ಘೋಡ ಅಂದರೆ ಹಾರ್ಸಿನ ಬೆನ್ನಿನ ಮೇಲೆ ಕೂತ್ಕೊಂಡ್ರು. ದೇಖೋ ಕೌನ್ ಕ್ಯಾ ಲಾಯ, ಈ ಪಾಠದಲ್ಲಿ ಯಾರ್ಯಾರು ಏನೇನು ತಂದರು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾರು? ಖರ್ಗೋಶ್, ತೋತಾ, यहाँ पर क्या है कोयल, और यहाँ पर क्या है ಮೋರ್ ಅಲ್ವಾ? ಯಾರ್ಯಾರು ಏನೇನು ತಂದರು ಇಲ್ಲೊಂದು ಕೊಟ್ಟಿದ್ದಾರೆ ಆಲ್ರೆಡಿ. ಖರ್ಗೋಶ್ ಏನು ತಂತು? ಟೋಪಿ ತೊಗೊಂಬಂದಿತ್ತು ಅಲ್ವಾ? ಹಾಗೆ ನೋಡಿ ತೋತ ಏನು ತೊಗೊಂಬಂದಿತ್ತು? ಪಿಚಕಾರಿ. ಇಲ್ಲಿದೆ ನೋಡಿರಿ ಪಿಚಕಾರಿ, ವಾಟರ್ ಗನ್ ಅಂತೀವಲ್ವ, ಅದನ್ನು ತಂತು. ಮತ್ತು ಕೋಯಲ್, ಕೋಗಿಲೆ ಏನು ತಂತು? ಅದನ್ನು ಸಹ ಏನು ಮಾಡ್ತು? ವಾಟರ್ ಗನ್ನನ್ನು ತೊಗೊಂಬಂದಂತೆ. ನೆಕ್ಸ್ಟ್ ಮೋರ್ನೆ ಕ್ಯಾಕಿಯ? ಗುಲಾಲ್ ಲಾಯ, ಕೆಂಪು ಬಣ್ಣವನ್ನು ತಂದಿತ್ತು ನವಿಲು ಅಂತ ಹೇಳಿದ್ನಲ್ವ, ಹಾಗಾಗಿ ಅದಕ್ಕೆ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ನೋಡಿ ಸುನ್ಕರ್ ಲಿಖೋ, ಕೇಳಿಸ್ಕೊಂಡ್ಬಿಟ್ಟು ನೀವು ಸಹ ಮನೆಯಲ್ಲಿ ಉಚ್ಚಾರ ಮಾಡ್ತಾ ಈ ಶಬ್ದಗಳನ್ನು ಬರಿಬೇಕು. ನಾನೊಂದು ಸರಿ ಉಚ್ಚಾರ ಮಾಡಿ ಇಲ್ಲಿ ಹೇಳ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ರಿ. ಗೋಲ್, ರೋಟಿ, ಶೋರ್, समोसा, मोर, कोयल. अच्छा, समझ में आया बच्चों? और देखेंगे अगले पेज में क्या है, फोर्थ मेन में क्या है, चित्र देखकर नाम पूरे करो. यहाँ पर कुछ चित्र दिया है और इसका नाम के लिए भी कुछ अक्षर दिए हैं. एक अक्षर को नहीं दिए हैं, उस अक्षर को हम यहाँ पर लिखना है. ये क्या है चित्र? ये तो टोपी है ना, यहाँ पर टोल लिखना है. यहाँ पर क्या है ये वाला? ये तो गोभी है ना, इसलिए यहाँ पर हम गो लिखना है. यहाँ चित्र क्या है? खरगोश है ना, इसलिए यहाँ पर गो अक्षर को लिखना है. फिफ्थ मेन में क्या है? पाठ से आए कि मात्रा ओ के शब्द चुनकर लिखो. ನೋಡಿ ಪಾಠದಲ್ಲಿ ಓ ಮಾತ್ರ ಇಂದ ಬಂದಿರತಕ್ಕಂಥ ಶಬ್ದಗಳನ್ನು ಏನು ಮಾಡಬೇಕು? ಇಲ್ಲಿ ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರಲ್ವ, ಅದರಲ್ಲಿ ನಾವು ತುಂಬಬೇಕಂತೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ ಮಕ್ಕಳೇ. ಇಲ್ಲಿ ನಾವು ಹೋಲಿ, ಮೋರ್, ಛೋಟಾ, ಶೋರ್ ಇವಲ್ಲದೆ ನೀವು ಬೇರೆ ಯಾವಾದರೂ ಸಹ ತುಂಬಬಹುದು. ನೆಕ್ಸ್ಟ್ ಸಿಕ್ಸ್ತ್ ಮೇನಲ್ಲಿ ಏನಿದೆ ನೋಡೋಣವಾ? ಕೌನ್ ಕ್ಯಾ ಕರ್ ರಹಾ ಹೇ. ಆ ಪಾಠದಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ರು ಇಟ್ಸ್ ಓಕೆ, ಬಟ್ ಇಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಬರೀಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಚಿತ್ರದಲ್ಲಿ ಏನಿದೆ? ಮೋರ್ ಅವ್ರು ಕೊಟ್ಟಿದ್ದಾರೆ. ಮೋರ್ ಮೋರ್ ನಾಚ್ ರಹಾ ಹೇ, ಮೋರ್ ಏನು ಮಾಡ್ತಾ ಇದೆ? ಡ್ಯಾನ್ಸ್ ಮಾಡ್ತಾ ಇದೆ. ನೆಕ್ಸ್ಟ್ ತೋತಾ ಇಲ್ಲಿದೆ ನೋಡ್ರಿ, ತೋತಾ ಏನು ಮಾಡ್ತಾ ಇದೆ? तोता पिचकारी से खेल रहा है. तोता क्या कर रहा है? पिचकारी से खेल रहा है. यहाँ देखो भालू, भालू क्या कर रहा है? भालू डोल बजा रहा है. ಕೈಯಲ್ಲಿ ಡೋಲ್ ಹಿಡ್ಕೊಂಡಿದೆ ಅಲ್ವಾ, ಡೋಲನ್ನು ಬಾರಿಸ್ತಾ ಇದೆ. यहाँ पर देखिए खरगोश भी है और यहाँ पर कोयल भी है. क्या कर रहा है खरगोश? खरगोश कोयल के सिर पर टोपी पहना रहा है. ಕೋಗಿಲೆಯ ತಲೆಯ ಮೇಲೆ ಏನು ಮಾಡ್ತಾ ಇದೆ? ಟೋಪಿಯನ್ನು ಇಡ್ತಾ ಇದೆ ಖರ್ಗೋಶ್ ಅಂತಕ್ಕಂಥ ಇದ್ರ ಸೆಂಟೆನ್ಸನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್ ನೋಡಿ, ಯಹಾ ಬಿ ಜಾನೋ ಸೆವೆಂತ್ ಮೇನಲ್ಲಿ ರೀಡ್ ಮಾಡ್ಕೋಬೇಕು ಇದನ್ನು. ಭಾಗ್ನಾ, ಚಡ್ನಾ, लिखना, बैठना,
घुमाना। समझ में आया बच्चों? जो इन सभी को मैं लिखकर आपके व्हाट्सएप में भेजूंगी। जो भी CWHW टेक्स्ट बुक में लिखना है उसे आप तुरंत लिखकर मेरे व्हाट्सएप ग्रुप में भेजिए। ಮಕ್ಕಳೇ ಇಲ್ಲಿರ್ತಕ್ಕಂಥ ಎಲ್ಲ ನೋಟ್ಸನ್ನು ನಾನು ಬರೆದ್ಬಿಟ್ಟು ನಿಮ್ಮ ವಾಟ್ಸಪ್ಪಿಗೆ ಹಾಕ್ತೀನಿ. ನೀವೇನು ಮಾಡಬೇಕು, ನಾನು ಯಾವ್ಯಾವ CWHW ಟೆಕ್ಸ್ಟ್ ಬುಕ್ಕಲ್ಲಿ ಬರೆಯೋದಕ್ಕೆ ಹೇಳಿರ್ತೀನಲ್ಲ ಅವನ್ನೆಲ್ಲ ಫಿಲಪ್ ಮಾಡಿಬಿಡಿ, ಬರೆದ್ಬಿಟ್ಟು ನನ್ನ ವಾಟ್ಸಪ್ ಗ್ರೂಪಿಗೆ ಇಮ್ಮಿಡಿಯೇಟಾಗಿ ಹಾಕಿಬಿಡಿ. ನೋಡಿ PT3 ಬಂದಿದೆ. ಇಲ್ಲಿಯವರೆಗೆ ನಿಮಗೆ PT3ಯಲ್ಲಿ ನಾನು ಸಿಲೆಬಸ್ ಕೊಟ್ಟಿದ್ದೀನಲ್ವ, ಅವನ್ನೆಲ್ಲವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚಾಗಿ ಪಾಠವನ್ನು ಓದಿ. ಅರ್ಥ ಆಯ್ತಾ ಮಕ್ಕಳೇ? ಆಲ್ ದಿ ಬೆಸ್ಟ್. ಧನ್ಯವಾದ.